ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಬೇಸಿಗೆಗಾಲದಲ್ಲಿ ಈ ಎರಡು ಥರ ಜ್ಯೂಸು ಮಾಡಿ ಕುಡಿಯೋದ್ರಿಂದ ತಂಪಾಗುತ್ತೆ ಶರೀರಕ್ಕೆ. ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತ ಇರುತ್ತೆ, ಸೆಲೆಕ್ಟ್ ಮಾಡಿ. ನಾವು ಮಾಡೋ ವೀಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಬೀಟ್ರೋಟು, ಕ್ಯಾರೆಟು ಮತ್ತು ಬೆಟ್ಟದ ನೆಲ್ಲಿಕಾಯಿ, ಇದು ಮೂರನ್ನು ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸಮ ಪ್ರಮಾಣ ಅಂತೇನಿಲ್ಲ, 2 ಬೀಟ್ರೋಟು, 2-3 ಕ್ಯಾರೆಟು ಮತ್ತು ಒಂದು 5-6 ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ. 1-2 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ನೈಸ್ ಆಗೋವರೆಗೂ ರುಬ್ಬಬೇಕು. ಸ್ವಲ್ಪ ಗಟ್ಟಿ ಪದಾರ್ಥ ಅಲ್ವಾ, ಸ್ವಲ್ಪ ತುಂಬ ನುಣ್ಣಗಾಗಬೇಕು. ಅದಷ್ಟು ರುಬ್ಬಿದ್ರೆ ನೋಡಿ ಈ ಥರ ಕಲರ್ ಚೇಂಜ್ ಆಗಿ ರೆಡಿಶ್ ಆಗಿ ಬರುತ್ತೆ. ಇದನ್ನು ನೀವು ಒಂದು ಫುಲ್ ಜಾರ್ ಆಗುತ್ತೆ, ಅದನ್ನು ನೀವು ಫ್ರೀಝರ್ ಕೂಡ ಐಸ್ ಕ್ಯೂಬ್ ಆಗಿ ಮಾಡಿ ಮಡಿಕೊಬೋದು. ನೀವು ಯಾವಾಗ ಬೇಕು ಅವಾಗ ಎತ್ಕೊಂಡು 1-2 ಗ್ಲಾಸ್ಗೆ ಹಾಕಿ ಕುಡಿಬೋದು. ನಾನಿವಾಗ ಜ್ಯೂಸ್ ಹಾಗೇ 2 ಗ್ಲಾಸ್ ಹಾಕಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಶುಗರ್ ಆ್ಯಡ್ ಮಾಡ್ಕೋಬೋದು, ಬೇಕಂದರೆ. ಬೇಡ ಅನ್ನೋದಿದ್ದರೆ ಜೇನುತುಪ್ಪ, ಇಲ್ಲಾಂದರೆ ಡಾಬರ್ ಹನಿ ಏನಾದರೂ ಒಂದು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಲೈಟಾಗಿ ಶುಗರ್ ಯೂಸ್ ಮಾಡ್ತೀನಿ. ತುಂಬ ದಪ್ಪ ಇರ್ತೀವಿ ಅನ್ನೋರಾದರೆ ಸ್ವಲ್ಪ ಬೇರೆ ಏನಾದರೂ ಯೂಸ್ ಮಾಡಿ, ಸಕ್ಕರೆ ಬೇಡಿ. ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಬೇಸಿಗೆಗೂ ತುಂಬ ಒಳ್ಳೆಯದು. ಮತ್ತು ಸೆಕೆಂಡ್ ಟಿಪ್ಸು, ಮಜ್ಜಿಗೆ. ನೀರು ಮಜ್ಜಿಗೆಗೆ ಒಂದು ಕೊತ್ತಂಬರಿ ಸೊಪ್ಪು, ಒಂದು ಕಡ್ಡಿ ಪುದೀನ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿ, ಒಂಚೂರು ಶುಂಠಿ ಹಾಕ್ಬಿಟ್ಟು ರುಬ್ಬಿಟ್ಟು ಮಜ್ಜಿಗೆ ಒಳಗಡೆ ಅದನ್ನು ಮಿಕ್ಸಿಗೆ ಹಾಕಿ ಮೊಸರನ್ನ ಮಜ್ಜಿಗೆ ಮಾಡಿ ಈ ಥರ ಒಂದು ಪಾತ್ರೆಗೆ ತುಂಬಿ ಇಟ್ಬಿಟ್ರೆ ದಿನ ಇಡೀ ಕುಡಿಬೋದು. ಫ್ರಿಜ್ಜಲ್ಲಿ ಇಟ್ಬಿಟ್ರಂತೂ ಒಂದು 4 ದಿವಸ ಗಂಟ ಗ್ಯಾರಂಟಿ ಕುಡಿಬೋದು. ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡಿ ಇಟ್ಬಿಡಿ. ಟೈಮ್ ಆದಾಗ, ಬೇಸಿಗೆ ಟೈಮಲ್ಲಿ ಯಾರು ಬಂದಾಗ ತೆಗ್ದು ತಕ್ಷಣ ಕೊಡ್ಬೋದು. ಅಂದರೆ ಇದು ಖಾರನೂ ಅಲ್ಲ, ಹುಳಿನೂ ಅಲ್ಲ, ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀರು ಮಜ್ಜಿಗೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆಗುತ್ತೆ. ಆಮೇಲೆ ಈ ಕೋಸಂಬರಿ ನೋಡಿ, ಕೋಸಂಬರಿನೂ ಕೂಡ ತುಂಬ ಒಳ್ಳೆಯದು. ನಾನು ಈ ವಿಡಿಯೋನ ರಾಮನವಮಿ ಎಂದು ಮಾಡಿದ್ದು, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಇದಕ್ಕೂ ಜೊತೆಗೆ ಸೇರಿಸಿ ಹಾಕ್ತಾಯಿದ್ದೀನಿ. ರಾಮನವಮಿಗೆ ಮಾಡಿರೋ ಮಜ್ಜಿಗೆ ಮತ್ತು ಕೋಸಂಬರಿ ಮತ್ತು ಪಾನಕ, ಓಕೆನಾ. ಈ ಪಾನಕ ಕೂಡ ತುಂಬ ತಂಪಿರುತ್ತೆ. ಈ ಬೇಸಿಗೆಗಾಲದಲ್ಲಿ ರಾಮನವಮಿಗೆ ಕುಡಿಬೇಕು ಅಂತೆಲ್ಲ ಏನಿಲ್ಲ ಫ್ರೆಂಡ್ಸ್. ಯಾವಾಗ ಬೇಕಾದರೂ ಕುಡಿಬೋದು, ಯಾವಾಗ ಬೇಕಾದರೂ ಮಡಿಕೊಂಡು ಕುಡಿಬೋದು. ನೀರು ಮಜ್ಜಿಗೆನೂ ಫ್ರಿಜ್ಜಲ್ಲಿ ಮಾಡಿ ಮಡಗಿದ್ರೆ ತುಂಬ ದಿವಸ ಇರುತ್ತೆ. ಮತ್ತು ಈ ಪಾನಕ ಕೂಡ ಅಷ್ಟೇ. ಪಾನಕ ಅಂತೂ ಲಾಂಗ್ ಟೈಮ್ ಇಡೋಕ್ಕಾಗಲ್ಲ, ಆದ್ರೂ 1-2 ದಿವಸದ ಮಟ್ಕಾದರೂ ಮಡಿಕೊಂಡು ಕುಡಿಬೋದು ಫ್ರಿಜ್ಜಲ್ಲಿಟ್ಟರೆ. ಇದು ಅಷ್ಟೇ, ಒಂದು ದಪ್ಪದ ಕರಿಬೇವು ಹಣ್ಣು ತಗೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ, ಒಂದು ಬೆಲ್ಲ ನೀರಲ್ಲಿ ಉನಿ ಹಾಕಿ ಅದನ್ನು ಇದಕ್ಕೆ ಮಿಶ್ರಣ ಮಾಡಿದ್ದೀನಿ. ಹಾಗೆ ಮತ್ತು ಅಲ್ಲಿ ಸೀಡ್ಸ್ ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ನೀವು ಮಾಡಿ ಕುಡಿ, ಆರೋಗ್ಯವಾಗಿರಿ. ಮತ್ತು ಇದನ್ನು ಇದೇ ಟೈಮಿಗೆ ಮಾಡಬೇಕು, ಅದೇ ಟೈಮಿಗೆ ಮಾಡಬೇಕು ಅಂತೆಲ್ಲ ಏನಿಲ್ಲ ಫ್ರೆಂಡ್ಸ್. ಎಲ್ಲ ಟೈಮಲ್ಲೂ ಮಾಡ್ಕೊಂಡು ಕುಡಿಬೋದು. ನಾನು ಮಾಡಿರೋ ಇದು 3 ವೀಡಿಯೋಸು. ಮತ್ತು ಏನಕ್ಕೆ ಈ ಹಬ್ಬಗಳೆಲ್ಲ ಆದಾಗ ಒಂದೊಂದು ಚೇಂಜ್ ಆಗುತ್ತೆ ನೋಡಿ. ಬೇಸಿಗೆ ಟೈಮಲ್ಲಿ ನಮಗೆ ತುಂಬ ಬಿಸಿ ಇರುತ್ತೆ ಅಂಥೇಳಿ ನಾವು ಎಳ್ಳು ಮತ್ತು ಬೆಲ್ಲ ಇದನ್ನೆಲ್ಲ ಮಾಡ್ತೀವಲ್ವ, ಆಗ ಸ್ಕಿನ್ನು ತುಂಬ ಡ್ರೈ ಆಗ್ತಾ ಇರುತ್ತೆ ಅಂತ ಅದನ್ನು ತಿನ್ನಿಸ್ತೀವಿ. ಅದೆಲ್ಲ ತಿಂದು ತುಂಬ ಹೀಟ್ ಬಾಡಿ ಎಲ್ಲ ಇದಾಗಿರುತ್ತೆ ಅಂಥೇಳಿ ನಾವು ಶಿವರಾತ್ರಿ ಎಂದು ಉಪವಾಸ ಮಾಡಿ ಜಾಗರಣೆ ಮಾಡಿ ಬಾಡಿ ಎಲ್ಲ ಇದನ್ನೆಲ್ಲನೂ ಕಳಿತೀವಿ. ಹಾಗೆಯೇ ನಮಗೆ ಯುಗಾದಿ ಹಬ್ಬ ಬರುತ್ತೆ. ಯುಗಾದಿ ಹಬ್ಬದಲ್ಲೂ ಅಷ್ಟೇ ಎಣ್ಣೆ ಸ್ನಾನ ಮಾಡಿ ನಾವು ಬೇವು ಬೆಲ್ಲ ಎಲ್ಲ ತಿಂದು ಹೆವಿ ಹೀಟಾಗಿರುತ್ತೆ ಬಾಡಿ. ಅದೇ ತಕ್ಷಣ ನಮಗೆ ರಾಮನವಮಿ ಬರುತ್ತೆ ನೋಡಿ. ಆ ಬಾಡಿ ಎಲ್ಲ ಕೂಲ್ ಆಗೋದಕ್ಕೋಸ್ಕರ ನಮಗೆ ನೀರು ಮಜ್ಜಿಗೆ, ಪಾನಕ ಇವೆಲ್ಲ ತಗೊಳ್ತೀವಿ ಅಲ್ವಾ ಫ್ರೆಂಡ್ಸ್. ಈ ಥರ ಒಂದೊಂದು ಹಬ್ಬಕ್ಕೂ ಒಂದೊಂದು ವಿಶೇಷ ಇದೆ. ವಿಡಿಯೋ ಕೊನೆವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.